எடுத்து முடித்துக்கலாமா, உதட்டின் மேலே படுத்துக்கலாமா, பட்டு பூவே குட்டி தீவே விரலிடை தொட வரம் கொடமா, ஹைர ஹைர ஹைரப்பா ஹைர ஹைர ஹைரப்பா, வெற்றி கேச்சி தாஜ்மஹல் எனக்கே எனக்கா, வயிற்றில் வந்த நந்தவனம் எனக்கே எனக்கா. ಟಾಪ್ ಎಂಡ್ ವರ್ಷನ್ ತೊಗೊಂಡಿರೋದು. ಸೊ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ಹೇಳ್ತೀನಿ, ಎರಡು ಪೋರ್ಷನ್ ಹೇಳ್ತೀನಿ. ಒಂದು ಫಸ್ಟ್ ಗಾಡಿ ಇಂಪಾರ್ಟೆಂಟ್ ಫೀಚರ್ಸ್ ಹೇಳ್ತೀನಿ, ನೆಕ್ಸ್ಟ್ CNG ಪೆಟ್ರೋಲ್ ಆಪರೇಷನ್ ಹೆಂಗಿರುತ್ತೆ ಅದನ್ನ ಹೇಳ್ತೀನಿ ಸರ್. ಓಕೆ ಸೊ ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ಹೇಳ್ತೀನಿ, ಅಷ್ಟು ನೀವು ಜ್ಞಾಪಕ ಇಟ್ಕೋಬೇಕು. ನಂಬರ್ 1, ಇಗ್ನಿಷನ್ ಆನ್ ಮಾಡಿದ್ರೆ ನಿಮಗೆ ಚೆಕ್ ಇಂಜಿನ್ ಲೈಟ್ ಕಾಣಿಸ್ಬೇಕು, ಅವಾಗ ಮಾತ್ರ ನಿಮ್ಮದು ಗಾಡಿ ಸ್ಟಾರ್ಟ್ ಆಗುತ್ತೆ. ಇದನ್ನು CNG ಸ್ಟಾರ್ಟ್ ಮಾಡಿ ಇಲ್ಲ ಪೆಟ್ರೋಲ್ ಸ್ಟಾರ್ಟ್ ಮಾಡಿ, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದಾದ್ರು ಸ್ಟಾರ್ಟ್ ಮಾಡಿದಾಗ ಹೆಡ್ಲೈಟ್ ಆನ್ ಅಲ್ಲಿ ಇರುತ್ತೆ. ಇದಕ್ಕೆ ಯಾವುದೇ ಎಕ್ಸ್ಟರ್ನಲ್ ಸ್ವಿಚ್ ಬಿಟ್ಟಿಲ್ಲ, ಆನ್ ಆಫ್ ಮಾಡೋಕ್ಕೆ ಕಂಟಿನ್ಯೂಸ್ ಆನ್ ಅಲ್ಲಿ ಇರುತ್ತೆ. ನಮ್ಮ ರಿಕ್ವೆಸ್ಟ್ ಏನಂದ್ರೆ ಯಾವುದೇ ಕಾರಣಕ್ಕೂ ಗಾಡಿನ ಸ್ವಿಚ್ ಹಾಕ್ಕೊಳ್ಳೋಕೆ ಅಥವಾ ಏನಾದರೂ ಕೆಲಸ ಮಾಡ್ತಾರೆ ಲೋಕಲ್ ಮೆಕ್ಯಾನಿಕಲ್ ವಾರಂಟಿ ಇರುತ್ತೆ, ಇಲ್ಲ ಸೆನ್ಸರ್ಗಳಿಗೂ ವಾರಂಟಿ ಇರುತ್ತೆ. ಸೊ ಹಾಗಾಗಿ ಗಾಡಿನ ಲೋಕಲ್ ಮೆಕ್ಯಾನಿಕ್ ಲೋಕಲ್ ಶಾಪ್ಗೆ ನೆಕ್ಸ್ಟ್ ಗಾಡಿ ಇನ್ ಕೇಸ್ ಗೇರಲ್ಲಿದ್ದು ಸೈಡ್ ಸ್ಟ್ಯಾಂಡ್ ಏನಾದರೂ ಕೆಳಗಡೆ ಇದ್ದರೆ ಇದು ಗಾಡಿ ಆಫ್ ಮಾಡಬೇಕು, ಸೊ ಸ್ಟಾರ್ಟ್ ಆಗಲ್ಲ. ಐದಾರು ನೀವು ಸೈಡ್ ಸ್ಟ್ಯಾಂಡ್ನ ತೆಗಿಬೇಕು, ಇಲ್ಲ ಗಾಡಿನ ನ್ಯೂಟ್ರಲ್ ಮಾಡಬೇಕು. ಎರಡಲ್ಲಿ ಒಂದು ಮಾಡಿದ್ರೆ ಗಾಡಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ಇದು ಪೆಟ್ರೋಲ್ಗೂ ಕೂಡ ರಿಸರ್ವ್ ನಾಬ್ ಇರಲ್ಲ, ಸೊ ಯಾಕಂದ್ರೆ ಕೆಪಾಸಿಟಿ 2 ಲೀಟರ್ ಇರೋದು, ಸೊ ಹಾಗಾಗಿ ರಿಸರ್ವ್ ನಾಬ್ ಅದೇನೋ ಆಪ್ಷನ್ಸ್ ಕೊಟ್ಟಿಲ್ಲ. ಸೊ ಯಾವಾಗಲೂ ನೀವು ಗಾಡಿಯಲ್ಲಿ 1/2 ಲೀಟರ್ ಮಿನಿಮಮ್ ಪೆಟ್ರೋಲ್ನ ಮೇಂಟೈನ್ ಮಾಡಲೇಬೇಕು. ಇದು ಆಲ್ರೆಡಿ ನಾವು ಹಾಕಿರ್ತೀವಿ 1/2 ಲೀಟರ್ ಇದೆ, ಸೊ ನೀವು ನೆಕ್ಸ್ಟ್ ಮೇಂಟೈನ್ ಮಾಡಬೇಕು ಮಿನಿಮಮ್ 1/2 ಲೀಟರ್ ಅಂತೂ ಬೇಕೇ ಬೇಕು. ಓಕೆ CNG ನಿಮಗೆ 1/2 kg ಇರುತ್ತೆ, ಸೊ ಈಗ ನೆಕ್ಸ್ಟ್ CNG ನೀವು ರಿಫಿಲಿಂಗ್ ಅಂತ ಬರ್ತಾ ಇದೆ, ಸೊ ನೀವು ರಿಫಿಲ್ ಮಾಡಿಸ್ಕೋಬೇಕು. ನಾವು 1/2 kg ನಾವು ಹಾಕಿರ್ತೀವಿ, ಡ್ರೈವ್ ಮಾಡಬಹುದು, ಏನು ಇಶ್ಯೂಸ್ ಇಲ್ಲ. ನೆಕ್ಸ್ಟ್ ಗಾಡಿ ಜೊತೆ ಬರೋ ವಾರಂಟಿ ಅವಾಗ 5 ವರ್ಷ ಅಥವಾ 75,000 ಕಿಲೋಮೀಟರ್ ಇರುತ್ತೆ. ಸಬ್ಜೆಕ್ಟ್ ಎಲ್ಲ ಸರ್ವಿಸು ಟೈಮ್ ಟು ಟೈಮು ಶೋರೂಮ್ ಅಲ್ಲಿ ಮಾಡಿಸ್ಕೊಂಡ್ರೆ ಮಾತ್ರ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5 ಇಯರ್ಸ್ ಇರುತ್ತೆ, 1+4 ಮೊದಲ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿದ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಅಂದ್ರೆ ಗಾಡಿ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೊಂಡು. ಗಾಡಿ ಜೊತೆ ಬರೋ ಬ್ಯಾಟ್ರಿ 1 ಇಯರ್ ವಾರಂಟಿ ಇರುತ್ತೆ. 1 ವರ್ಷ ಬ್ಯಾಟ್ರಿ ನಿಮಗೆ ಏನಾದರೂ ಪ್ರಾಬ್ಲಮ್ ಅಂದ್ರೆ ಹೊಸ ಪೀಸ್ ರಿಪ್ಲೇಸ್ ಆಗುತ್ತೆ, ಅದು ಕೂಡ ಸಬ್ಜೆಕ್ಟ್ ಎಲ್ಲ ಸರ್ವಿಸು ಶೋರೂಮ್ ಅಲ್ಲಿ ಆಗಿದ್ರೆ ಮಾತ್ರ. ಸೊ ನಮ್ಮ ಕಡೆ ಕಂಪನಿಯಿಂದ ನಿಮಗೆ 3 ಫ್ರೀ ಸರ್ವಿಸ್ ಬರುತ್ತೆ. ಫ್ರೀ ಸರ್ವಿಸ್ ಅಲ್ಲಿ ಲೇಬರ್ ಮಾತ್ರ ಫ್ರೀ ಇರುತ್ತೆ, ಆಯಿಲ್ ಫಿಲ್ಟರ್ ಚೇಂಜಿಂಗ್ ಲೂಬ್ರಿಕೇಷನ್ ಕನ್ಸ್ಯೂಮರ್ಸ್ ಚೈನ್ ಸ್ಪ್ರೇ ಇವೆಲ್ಲ ಚಾರ್ಜಬಲ್ ಇರುತ್ತೆ, ಅದಕ್ಕೆ ಪೇ ಮಾಡಬೇಕು. ಹಾಗಾಗಿ 3 ಫ್ರೀ ಸರ್ವಿಸ್, ಸೊ ಟೋಟಲ್ 6 ಸರ್ವಿಸ್ ನಿಮಗೆ ಬರುತ್ತೆ. ಇಷ್ಟರಲ್ಲಿ ನಿಮಗೆ ಏನಾದರೂ ಡೌಟ್ ಕ್ವಶನ್ಸ್ ಇದೆಯಾ? ನೆಕ್ಸ್ಟ್ ನಾನು ನಿಮಗೆ CNG ಮತ್ತೆ ಪೆಟ್ರೋಲ್ ಹೇಳ್ತೀನಿ. ಇದಕ್ಕೆ ಫಿಲ್ಲಿಂಗ್ ಆಪ್ಷನ್ 2 ಇಲ್ಲೇ ಇರೋದು, ಒಂದು CNG ಬರುತ್ತೆ, ಪೆಟ್ರೋಲ್ ಬರುತ್ತೆ. ಪೆಟ್ರೋಲ್ ಹಾಕಬೇಕಾದ್ರೆ ಆಲ್ವೇಸ್ ನಿಮ್ದು ಪಂಪ್ ಸೈಡು ಲೆಫ್ಟಿಗೆ ಇರಬೇಕು, ಇದನ್ನು ಮೆನ್ಷನ್ ಮಾಡಿದ್ದೇನೆ. ಒಂದು ಸೈಡಲ್ಲಿ ಮಾತ್ರ ಇರೋದು, ಮಿಕ್ಕಿರೋ ಗಾಡಿಗಳಿಗೆ ಸ್ಟ್ರೈಟ್ ಇರುತ್ತೆ, ಇದಕ್ಕೆ ಸೈಡ್ ಇರೋದು ಲೆಫ್ಟಿಂದ. ಸೊ ಲೆಫ್ಟಿಂದಾನೇ ನೀವು ಫಿಲ್ ಮಾಡಿಸ್ಕೋಬೇಕು, ನಿಧಾನಕ್ಕೆ ಹಾಕಬೇಕು, ಇಲ್ಲಾಂದ್ರೆ ಸ್ಪಿಲ್ ಆಗಬೇಕು. ಸೊ ಇದು ಮ್ಯಾಂಡೇಟರಿ ಜ್ಞಾಪಕ ಇಡಬೇಕು. ಗ್ಯಾಸ್ ಹಾಕ್ಬೇಕಾದ್ರೂ ಅಷ್ಟೇ ನಿಮ್ದು ಗ್ಯಾಸ್ ಫಿಲ್ಲಿಂಗ್ ಆ ಪಂಪಲ್ಲಿ ಮಿನಿಮಮ್ 200 ಬಾರ್ ಇರಬೇಕು. 200 ಅಂದ್ರೆ ಅದ್ರ ಪ್ರೆಷರ್ 200 ಬಾರ್ ಅಬೋವ್ ಇದ್ರೆ ಮಾತ್ರ ಆ CNG ಪಂಪಲ್ಲಿ ನೀವು ಹಾಕ್ಸ್ಕೋಬಹುದು. ಅದಕ್ಕಿಂತ ಕಡಿಮೆ ಇದ್ರೆ ಪ್ರೆಷರ್ ನಮಗೆ ಅಲ್ಲಿ ಅವ್ರ ಹತ್ರ ಈಗ ನೀವು ಅದೇ ತರ ಗ್ಯಾಸ್ಗೆ ಅದು 200 ಬಾರ್ ಅಂತ ಇರುತ್ತೆ, ಅವ್ರಿಗೆ ಕೇಳಿ ಪ್ರೆಷರ್ ಅಷ್ಟಿದ್ರೆ ಮಾತ್ರ ಹಾಕ್ಸ್ಕೋಬೇಕು. ಅಂದ್ರೆ ಸ್ವಲ್ಪ ಗ್ಯಾಪ್ ಇತ್ತು ಅಂತಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ, ಫುಲ್ ಪ್ರೆಷರ್ ಲಾಕ್ ಆಗುತ್ತೆ. ಅನುಭವ ಹೇಗಿತ್ತು ಲಕ್ಷ್ಮೀ ಮೋಟರ್ಸ್ ಜೊತೆಗೆ ಅನ್ನೋದನ್ನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸರ್. Thank you so much, Mr. Anand, for explaining us the features and the benefits of CNG like petrol and all how it needs to be done, utilization and everything. And you're kind enough to explain patiently with all the features. Thank you so much. And I wish you all the best for Lakshmi Motors. Thank you so much. You have taken the vehicle in cash or finance? Initially, I thought of taking it full finance, but let me go with for this EMI facility at least. I thought I would gone for this EMI. Sir, our sales executive or finance executive have explained you the down payment, EMI, everything. and it will come. All the procedure has been explained to you detail. Everything that is. So you are happy with our service? Yeah, I'm really happy with the service. Thank you, sir. Thank you very much, sir. All the best once again. Thank you, sir. First service will be on 500 kilometers or 1 month, whichever is earlier. Next, whenever you come for the